ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ನಾನಿವತ್ತು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಬ್ಬಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಮಾಡುವಂತಹ ಬೇಳೆ ಒಬ್ಬಟ್ಟು, ಕಡಲೆಬೇಳೆ ಹೋಳಿಗೆಯನ್ನು ನಾನಿವತ್ತು ಮಾಡ್ತಿದ್ದೀನಿ. ತುಂಬಾ ವಿಶೇಷವಾಗಿ, ತುಂಬಾ ಸ್ಮೂತಾಗಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮೊದಲನೇ ಸಲ ಹೋಳಿಗೆಯನ್ನು ಮಾಡುವವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಹೋಳಿಗೆಯನ್ನು ಮಾಡ್ಬೋದು. ಯಾವುದೇ ರೀತಿಯ ಹೋಳಿಗೆ ಪೇಪರನ್ನು ಬಳಸದೆ ಮನೆಯಲ್ಲಿ ಯೂಸ್ ಮಾಡುವಂತಹ ಎಣ್ಣೆ ಕವರನ್ನು ನಾನಿಲ್ಲಿ ಯೂಸ್ ಮಾಡಿ ಹೋಳಿಗೆಯನ್ನು ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ 2-3 ಥರ ನೀವು ಹೋಳಿಗೆಯನ್ನು ಮಾಡ್ಬೋದು. ಅದನ್ನು ಹೇಗೆ ಮಾಡೋದು, ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಈ ಥರ ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಸ್ಮೂತಾಗಿ ಬಂದಿದೆ. ತುಪ್ಪದೊಂದಿಗೆ ತಿಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಸಲ ಹಬ್ಬಕ್ಕೆ ಈ ರೀತಿಯಾಗಿ ನೀವು ಬೇಳೆ ಹೋಳಿಗೆಯನ್ನು ಮಾಡಿ ನೋಡಿ. ಅದನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ನಾನಿವಾಗ ಒಂದು ಪ್ಲೇಟ್ಗೆ 1 ಕಪ್ ಮೈದಾವನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ, ಹಾಗೆ 1 ಪಿಂಚಿನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಮೈದಾ ಬದಲಿಗೆ ಗೋಧಿ ಹಿಟ್ಟನ್ನಾದರೂ ನೀವು ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಮೆತ್ತಗಾಗಿ ನೀವು ಕಲಿಸ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿ ನೀವು ಕಲಿಸ್ಕೋಬೇಕು. ಜಾಸ್ತಿ ನೀರನ್ನು ಹಾಕಿದರೆ ತುಂಬಾ ಸ್ಮೂತಾಗಿ ಬರುತ್ತೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ಥರ ಚೆನ್ನಾಗಿ ನಾದ್ಕೊತಿದ್ದೀನಿ. ನಾವು ಹೇಗೆ ಹಿಟ್ಟನ್ನು ನಾದ್ತೀವಲ್ಲ ಹಾಗೆ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮತ್ತೆ ಅದಕ್ಕೆ ನಾವು ಈ ಹಿಟ್ಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಅದರ ಮೇಲೆ ಹಿಟ್ಟಿನ ಮೇಲೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ. ನೋಡಿ, ಈ ಥರ ಮಾಡಿ 1ರಿಂದ 2 ತಾಸಂತೂ ಮಿನಿಮಮ್ ನೆನೆಯಲೇಬೇಕು ಹಿಟ್ಟು. ಎಷ್ಟು ಹಿಟ್ಟು ಚೆನ್ನಾಗಿ ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿ, ಅಷ್ಟು ಸ್ಮೂತಾಗಿ ಹೋಳಿಗೆ ಮೃದುವಾಗಿ ಬರುತ್ತೆ. ನಾನು 2 ತಾಸು ಹಿಟ್ಟು ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ಹಾಗೆ ಒಂದು ಕುಕ್ಕರಲ್ಲಿ 1 ಕಪ್ನಷ್ಟು ನಾನು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ನಾನು ಯಾವ ಮೆಜರ್ಮೆಂಟಲ್ಲಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಲ್ಲ ಅದೇ ಸೇಮ್ ಮೆಜರ್ಮೆಂಟಲ್ಲಿ 1 ಕಪ್ನಷ್ಟು ಕಡಲೆಬೇಳೆಯನ್ನು ತೆಗೆದುಕೊಂಡು ಅದನ್ನು 2ರಿಂದ 3 ಸಲ ಚೆನ್ನಾಗಿ ತೊಳ್ತಿದ್ದೀನಿ. ಹಾಗೆ 1 ಕಪ್ ಕಡಲೆಬೇಳೆಗೆ 2 ಕಪ್ನಷ್ಟು ನೀರನ್ನು ಹಾಕಿ ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ಕಡಲೆಬೇಳೆ ಬದಲಿಗೆ ನೀವು ತೊಗರಿಬೇಳೆಯನ್ನು ಸಹಿತ ಯೂಸ್ ಮಾಡಿ ಹೋಳಿಗೆಯನ್ನು ಮಾಡ್ಬೋದು. 4ರಿಂದ 5 ವಿಸಿಲ್ ಕುಕ್ಕರನ್ನು ಕೂಗಿಸ್ಕೋಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ನಿಮಗೆ ಆವಾಗ ಕಡಲೆಬೇಳೆ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಮತ್ತೆ 2 ವಿಸಿಲನ್ನು ನೀವು ಕೂಗಿಸ್ಕೋಬಹುದು. ನೋಡಿ, ಇವಾಗ ಕುಕ್ಕರನ್ನು ಓಪನ್ ಮಾಡ್ತಿದ್ದೀನಿ. 4ರಿಂದ 5 ವಿಸಿಲ್ ಕೂಗಿದೆ. ಇವಾಗ ತುಂಬಾ ಚೆನ್ನಾಗಿ ಕಡಲೆಬೇಳೆ ಬೆಂದಿದೆ. ಈ ಥರ ಚೆನ್ನಾಗಿ ಬೇಯಬೇಕು. ಇವಾಗ ಒಂದು ಸ್ಟ್ರೈನರ್ನಲ್ಲಿ ಕಡಲೆಬೇಳೆಯನ್ನು ಸೋಸ್ಕೋಬೇಕು. ಕಟ್ಟು ಬರುತ್ತೆ, ಅದು ಸಾಂಬಾರಿಗೆ ಯೂಸ್ ಆಗುತ್ತೆ. ಕಟ್ಟಿನ ಸಾರಿಗೆ ಈ ಕಡಲೆಬೇಳೆ ಕಟ್ಟು ಯೂಸ್ ಆಗುತ್ತೆ. ನೋಡಿ, ಅದನ್ನು ಸಪ್ರೇಟ್ ಮಾಡ್ಕೊಂಡು ಅದೇ ಸೇಮ್ ಮೆಜರ್ಮೆಂಟಲ್ಲಿ ನಾನು 1 ಕಪ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ನಾನು ಇದಕ್ಕೆ ಉಂಡೆ ಬೆಲ್ಲವನ್ನು ಹಾಕ್ತಿದ್ದೀನಿ. ಚಿಕ್ಕದಾಗಿ ಪುಡಿ ಮಾಡಿ ಉಂಡೆ ಬೆಲ್ಲವನ್ನು ಸೇರಿಸಿ ಹಾಗೆ 2 ಏಲಕ್ಕಿ ಪುಡಿಯನ್ನು ಹಾಕ್ತಿದ್ದೀನಿ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಳೆ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ನಾವು ಇವಾಗ ಈ ಕುಕ್ಕರನ್ನು ಇಡಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 10ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಈ ಬೆಲ್ಲ, ಕಡಲೆಬೇಳೆ, ಏಲಕ್ಕಿ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗ. ಬೆಲ್ಲದಲ್ಲಿ ಕಸ ಕಡ್ಡಿ ಇತ್ತು ಅಂದರೆ ಬೆಲ್ಲವನ್ನು ಕರಗಿಸಿ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ತುಂಬಾ ಗಟ್ಟಿ ಆಗಬಾರ್ದು. ಗಟ್ಟಿ ಆದರೆ ಹೂರಣ ಪುಡಿ ಆಗುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಒಂದು 5 ನಿಮಿಷಗಳ ಕಾಲ. ನೋಡಿ, ಈ ಥರ ಆಗಿದೆ, ಗಟ್ಟಿಯಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನೀವು ಹಾಕಿ ಇದನ್ನು ರುಬ್ಬಬೇಕು. ಸ್ವಲ್ಪ ಆದರೂ ಹಾಕಿ ನೀವು ರುಬ್ಕೋಬೋದು, ಅಥವಾ ಜಾಸ್ತಿ ಆದರೂ ಹಾಕಿ ನೀವು ರುಬ್ಕೋಬೋದು. ಚೆನ್ನಾಗಿ ಯಾವುದೇ ಕಡಲೆಬೇಳೆ ಉಳಿಯಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡಿ ಆದರೂ ನೀವು ಮಿಕ್ಸಿ ಮಾಡ್ಕೋಬೋದು. ಹಾಗೆ ನಿಮಗೆ ಒಂದು ಟಿಪ್ಸು, ಈ ಹೂರಣ ಗಟ್ಟಿ ಆಗಲಾರ್ದಂಗೆ ನೀರು ಹಾಗೆ ಉಳಿತಂದರೆ 1 ಹಿಡಿಯಷ್ಟು ಅವಲಕ್ಕಿಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಪೌಡ್ರ್ ಥರ ಇದಕ್ಕೆ ಸೇರಿಸಿ ನೋಡಿ, ತುಂಬಾ ಗಟ್ಟಿಯಾಗಿ ಬರುತ್ತೆ ಹೂರಣ. ಈ ಹೂರಣಕ್ಕೆ ನೀರನ್ನು ಹಾಕದೆ ಮಿಕ್ಸಿ ಮಾಡಬೇಕು. ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನಾನು. ಸೇಮ್ ಅದೇ ಕುಕ್ಕರ್ಗೆ ನಾನು ಇವಾಗ ತೆಗಿತಾ ಇದ್ದೀನಿ. ಈ ಥರ ಉಂಡೆ ಮಾಡಿದರೆ ಯಾವುದೇ ಥರ ನೋಡಿ ಕೈಗೆ ಅಂಟುವಂಥ ಚಾನ್ಸೇ ಇಲ್ಲ. ತುಂಬಾ ಸ್ಮೂತಾಗಿದೆ ಹೂರಣ. ಇವಾಗ 2 ಗಂಟೆಗಳ ಕಾಲ ಹಿಟ್ಟು ಚೆನ್ನಾಗಿ ನೆಂದಿದೆ. ನೋಡಿ, ಎಷ್ಟೊಂದು ಸ್ಮೂತಾಗಿದೆ. ಈ ಥರ ಹಿಟ್ಟು ಚೆನ್ನಾಗಿ ನೆಂದರೆ ಹೋಳಿಗೆ ತುಂಬಾ ಸ್ಮೂತಾಗಿ ಬರುತ್ತೆ. ನಾವು ಮತ್ತೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಈ ಥರ ಮಾಡಿದರೆ ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ.
ಕಾಯಿ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಯಾರು ಬೇಕೋ ಅವರು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಈ ಹಿಟ್ಟನ್ನು ಉಳ್ಳೆಯನ್ನು ಮಾಡೋಣ. 9ರಿಂದ 10 ಉಳ್ಳೆ ಆಗಿದೆ ನೋಡಿ. ಹೂರಣ ಮತ್ತು ಕಣಕ ಎರಡೂ ಒಂದೇ ಸೈಜಲ್ಲಿ ಉಂಡೆಯನ್ನು ಮಾಡ್ಕೋಬೇಕು. ಹೂರಣವನ್ನು ನಾವು ಜಾಸ್ತಿ ಮಾಡಿ ಇದಕ್ಕೆ ತುಂಬಿದರೆ ನಾವು ಲಟ್ಸೋವಾಗ ಹೊರಗಡೆ ಬರುತ್ತೆ. ನೋಡಿ ಈ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ಥರ ನಾವು ತುಂಬಬೇಕು. ಒಂದು ಬಟ್ಲದ ಆಕಾರದಲ್ಲಿ ನಾವು ಈ ಥರ ನಾವು ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಫಿಲ್ ಆಗುತ್ತೆ. ತುಂಬಾ ಈಸಿ, ಅಷ್ಟೇ ಪರ್ಫೆಕ್ಟಾಗಿ ಕೂಡ ನೀವು ಮನೆಯಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಹೋಳಿಗೆ ಮಾಡಲಿಕ್ಕೆ ಆಯಿಲ್ ಕವರನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಬಾಳೆ ಎಲೆ, ಬಟರ್ ಪೇಪರ್, ಹೋಳಿಗೆ ಪೇಪರ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು. ಆಯಿಲ್ ಕವರಲ್ಲಿ ತುಂಬಾ ಚೆನ್ನಾಗಿ ಅಷ್ಟೇ ಈಸಿಯಾಗಿ ಕೂಡ ಆಗುತ್ತೆ. ಹೋಳಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ, ಯಾವುದೇ ಫೆಸ್ಟಿವಲ್ಗೆ, ದೇವರ ನೈವೇದ್ಯಕ್ಕೆ ಈ ಥರನಾಗಿ ಸಿಂಪಲ್ಲಾಗಿ ಹೋಳಿಗೆಯನ್ನು ಮಾಡಿ ನೋಡಿ. ತುಂಬಾ ಟೇಸ್ಟಾಗಿ ಅಷ್ಟೇ ಚೆನ್ನಾಗಿ ಕೂಡ ಬರುತ್ತೆ. ನೋಡಿ ಯಾವುದೇ ಥರನಾಗಿ ಲಟ್ಟಿಸುವಂಥ ಅವಶ್ಯಕತೆ ಇಲ್ಲ. ಈ ಥರ ಒಂದು ಫ್ಲ್ಯಾಟ್ ಆಗಿರುವಂಥ ಪ್ಲೇಟನ್ನು ತೆಗೆದುಕೊಂಡು ಈ ಥರ ಪ್ರೆಸ್ ಮಾಡಿ ಒಂದು ಸಲ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಲಟ್ಟಿಸಲಿಕ್ಕೆ ಬಾರದವರು ಈ ಥರ ಮಾಡಿ ಹೋಳಿಗೆಯನ್ನು ಮಾಡ್ಬೋದು. ನಮಗೆ ಯಾವ ಥರ ಯಾವ ಸೈಜಲ್ಲೇ ಬೇಕೋ ನೋಡಿ ಆ ಸೈಜಲ್ಲೇ ನೀವು ಹೋಳಿಗೆಯನ್ನು ಮಾಡ್ಕೋಬೋದು. ಎರಡೂ ಸೈಡು ನೀವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ನೀವು ಬೇಯಿಸ್ಕೋಬೋದು. ರೊಟ್ಟಿ, ಚಪಾತಿ ಥರ ಇದನ್ನು 2ರಿಂದ 3 ಸಲ ತಿರುವಿ ಹಾಕಿ ಮಾಡಬಾರ್ದು. ಒಂದೇ ಸೈಡ ಒಂದು ಸಲ ಅಷ್ಟೇ ಬೇಯಿಸ್ಬೇಕು ಚೆನ್ನಾಗಿ. ನಾನು ಎಣ್ಣೆಯನ್ನು ಹಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ತಿದ್ದೀನಿ. ಹೋಳಿಗೆ ಪೇಪರ್ ಬಳಸದೆ ನೀವು ಆಯಿಲ್ ಕವರಲ್ಲಿ ತುಂಬಾ ಈಸಿಯಾಗಿ ಹೋಳಿಗೆಯನ್ನು ಮಾಡ್ಕೋಬೋದು. ನೀವು ಆಯಿಲ್ ಕವರ್ ಮೇಲೆ ಈ ಥರ ಮಾಡಿ ಲೆತ್ತೆಗುಣಿಲೆ ನೀವು ಲಟ್ಟಿಸ್ಬೋದು. ನೆಕ್ಸ್ಟ್ ನಾವಿವಾಗ ನೀವು ಕೈಯಲ್ಲಿ ಸಹಿತ ನೀವು ತಟ್ಬೋದು. ನಾನು ಅದನ್ನು ಸಹಿತ ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಈ ಥರ ಮನೆಯಲ್ಲಿರುವಂಥ ಒಂದು ಪ್ಲಾಸ್ಟಿಕ್ ಕವರ್, ನಾರ್ಮಲ್ ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡು ಈ ಥರ ನೀವು ಮಾಡ್ಕೋಬೋದು. ಆ ಪ್ಲಾಸ್ಟಿಕ್ ಕವರಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ, ಹಾಗೆ ಆಯಿಲ್ ಕವರ್ಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೀವು ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಅಷ್ಟು ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಜಸ್ಟ್ ಈ ಥರ ಎಳಿತಾ ಹೋಗಬೇಕು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಸಲ ಹಬ್ಬಕ್ಕೆ ಈ ಥರನಾದ ಬೇಳೆ ಒಬ್ಬಟ್ಟನ್ನು ಮಾಡಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂಚೂರು ಕಟ್ಟಾಗದಾರದ ಹಾಗೆ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಎಲ್ಲ ಹೋಳಿಗೆ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪವನ್ನು ಹಚ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿ ಬರುತ್ತೆ. ತುಂಬಾ ಸ್ಮೂತಾಗಿರುವಂಥ ಈ ಬೇಳೆ ಒಬ್ಬಟ್ಟನ್ನು ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್, ಕೀಪ್ ಶ್ರೀ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.